ಹಾಯ್ ಫ್ರೆಂಡ್ಸ್, ಅಡುಗೆ ಸೂಪರ್ ಚಾನಲ್ಗೆ ನಿಮಗೆ ಸ್ವಾಗತ. ಬನ್ನಿ, ಇವತ್ತು ನಾವು ಮಾವಿನಕಾಯಿ ಅಡ್ಗೈನ ಹೇಗೆ ಮಾಡೋದು ಅಂತ ನೋಡೋಣ. ಇನ್ಸ್ಟಂಟ್ ಮ್ಯಾಂಗೋ ಪಿಕಲ್. ಇದು ದಿಢೀರ್ ಉಪ್ಪಿನಕಾಯಿ ಆದ್ದರಿಂದ ಫಂಕ್ಷನ್ಸಲ್ಲೆಲ್ಲ ಈ ಉಪ್ಪಿನಕಾಯಿನ ಮಾಡ್ತಾರೆ. ಬೆಳಗ್ಗೆ ಮಾಡಿಬಿಟ್ರೆ ಮಧ್ಯಾಹ್ನ ಊಟಕ್ಕೆ ಇದನ್ನು ಬಳಸ್ಕೊಂಬಿಡ್ಬೋದು. ಮಾವಿನಕಾಯಿ ಸೀಸನ್ ಬೇರೆ, ಎಲ್ಲ ಕಡೆನೂ ಉಪ್ಪಿನಕಾಯಿ ಮಾಡೋದನ್ನು ಸ್ಟಾರ್ಟ್ ಮಾಡಿರ್ತಾರೆ. ಸೊ ಬನ್ನಿ, ನಾವು ಕೂಡ ಮಾಡೋಣ. ಇವತ್ತು ನಮ್ಮ ಮನೆಯಲ್ಲಿ ಎಲ್ಲ ಸೇರಿ ಈ ಉಪ್ಪಿನಕಾಯಿನ ಮಾಡ್ತಾಯಿದ್ದೀವಿ. ನಾವಿಲ್ಲಿ 3 ಹುಳಿ ಮಾವಿನಕಾಯಿನ ತೊಗೊಂಡಿದ್ದೀವಿ. 3 ರಾ ಮ್ಯಾಂಗೋಸ್, ಸುಮಾರು ಅರ್ಧ kg ಆಗೋಷ್ಟಿದೆ, 500 ಗ್ರಾಮ್ಸ್ ಆಗೋಷ್ಟಿದೆ. ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿ ಅರ್ಧ ಗಂಟೆ ಫ್ಯಾನಿನ ಗಾಳಿ ಕೆಳಗೆ ಒಣಸಿದ್ದೀವಿ. ಯಾಕಂದರೆ ಮಾವಿನಕಾಯಲ್ಲಿ ಚೂರು ಕೂಡ ನೀರಿನ ಪಸೆ ಇರಬಾರ್ದು, ತೇವಾಂಶ ಇರಬಾರ್ದು. ಈಗ ಎಲ್ಲ ಮಾವಿನಕಾಯಿಯ ಸಿಪ್ಪೆಗಳನ್ನು ತೆಗೆದು ದಪ್ಪ ದಪ್ಪ ಹೋಳುಗಳನ್ನಾಗಿ ಕಟ್ ಮಾಡ್ತಾ ಇದ್ದೀವಿ. ಮಾವಿನಕಾಯಿಯ ಒಳಗೆ ಇರೋ ಬೀಜ ಅಥವಾ ಸೀಡನ್ನು ಉಪ್ಪಿನಕಾಯಿಗೆ ಬಳಸಬಾರ್ದು, ಅದನ್ನು ಬಿಸಾಕಿಬಿಡಬೇಕು. ಈಗ 3 ಮಾವಿನಕಾಯಿಗಳನ್ನು ಹೋಳಾಗಿ ಕತ್ತರಿಸ್ಕೊಂಡಿದ್ದೀವಿ. ತುಂಬ ತೆಳ್ಳಗಾದರೆ ಉಪ್ಪು ನೀರಲ್ಲಿ ಈ ಹೋಳುಗಳೆಲ್ಲ ಕರಗಿ ಹೋಗುತ್ತೆ. ಅದಕ್ಕೆ ಸ್ವಲ್ಪ ದೊಡ್ಡ ದೊಡ್ಡ ದಪ್ಪ ದಪ್ಪ ಸ್ಲೈಸನ್ನು ಮಾಡ್ಕೊಂಡಿರೋದು. ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ. ನಾವಿಲ್ಲಿ 200 ಗ್ರಾಮ್ಸ್ ಆಗುವಷ್ಟು ಬ್ಯಾಡಗಿ ಮೆಣಸಿನಕಾಯಿನ ಚೊಟ್ಟು ಅಥವಾ ತೊಟ್ಟನ್ನು ತೆಗೆದು ಬಿಸಿಲಲ್ಲಿ ಚೆನ್ನಾಗಿ ಒಣಸಿ ತಂದಿದ್ದೀವಿ. ಈಗ ಒಂದು ದೊಡ್ಡ ಪ್ಯಾನಲ್ಲಿ 5 ಚಮಚ ಆಗುವಷ್ಟು ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಹಾಕಿದ್ದೀವಿ. ಎಣ್ಣೆನ ಹಾಕಿದ್ವಿ 5 ಸ್ಪೂನ್ಸ್. ಎಣ್ಣೆ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಯಾಕಂದರೆ ಈ ಎಣ್ಣೆನ ಮತ್ತೆ ಕೂಡ ನಾವು ಮುಂದೆ ಬಳಸ್ತೀವಿ. ಈಗ ಆ ಎಣ್ಣೆ ಬಿಸಿ ಆದ ಕೂಡಲೇ ನಾವು ತೊಗೊಂಡಿದ್ವಲ್ಲ 200 ಗ್ರಾಮ್ಸ್ ಆಗುವಷ್ಟು ಬ್ಯಾಡಗಿ ಮೆಣಸಿನಕಾಯಿನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀವಿ. ಎಲ್ಲ ಬ್ಯಾಡಗಿ ಮೆಣಸು ಕೂಡ ಗರಂ ಆಗಬೇಕು. ಸುಮಾರು 3 ರಿಂದ 4 ನಿಮಿಷ ಹಿಡಿಯುತ್ತೆ. ಎಲ್ಲ ಬ್ಯಾಡಗಿ ಮೆಣಸಿನ್ಕಾಯಿಗೂ ಎಣ್ಣೆ ತಾಗಬೇಕು. ಹಾಗೆ ನಮ್ಮ ಬ್ಯಾಡಗಿ ಚಿಲ್ಲಿ ಕ್ರಿಸ್ಪಿಯಾಗಿ ಆಗಬೇಕು. ಈಗ ಸುಮಾರು 4 ನಿಮಿಷಗಳು ಆಯಿತು. ನಮ್ಮ ಬ್ಯಾಡಗಿ ಮೆಣಸುಗಳು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಕ್ರಿಸ್ಪಿಯಾಗಿ ಆಗಿದೆ, ಗರಂ ಆಗಿದೆ. ಈಗ ಇವೆಲ್ಲ ಬ್ಯಾಡಗಿ ಮೆಣಸಿನ್ಕಾಯಿನ ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಗೋಕ್ಕೆ ಇಟ್ಟಿದ್ದೀವಿ. ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ತೀವಿ. ನೆಕ್ಸ್ಟ್ ಈಗ ಅದೇ ಬಾಂಡಿಯಲ್ಲಿ ಸ್ವಲ್ಪ ಎಣ್ಣೆ ಉಳಿದಿತ್ತು. ಅದಕ್ಕೆ 70 ಗ್ರಾಮ್ಸ್ ಆಗುವಷ್ಟು ಸಾಸಿವೆಯನ್ನು ಹಾಕಿದ್ದೀವಿ. 70 ಗ್ರಾಮ್ಸ್ ಮಸ್ಟರ್ಡ್ ಸೀಡ್ಸ್ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀವಿ. ವಿದಿನ್ 2 ಮಿನಿಟ್ಸಲ್ಲಿ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಯುತ್ತೆ. ಆಗ ಇದಕ್ಕೆ 35 ಗ್ರಾಮ್ಸ್ ಆಗುವಷ್ಟು ಮೆಂತೆ ಕಾಳುಗಳನ್ನು ಹಾಕಿದ್ವಿ. 35 ಗ್ರಾಮ್ಸ್ ಫೆನುಗ್ರೀಕ್ ಸೀಡ್ಸನ್ನು ಆ್ಯಡ್ ಮಾಡಿ ಇದನ್ನು ಕೂಡ ಇನ್ನೊಂದು 2 ಮಿನಿಟ್ಸ್, 2 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ವಿ. ಕೆಲವು ಸಲ ಸಪ್ರೇಟ್ ಆಗೂ ಕೂಡ ನಾವು ಫ್ರೈ ಮಾಡ್ಬೋದು. ಫಸ್ಟು ಸಾಸಿವೆನ ಫ್ರೈ ಮಾಡಿ ಆಮೇಲೆ ಮೆಂತೆಕಾಳನ್ನು ಫ್ರೈ ಮಾಡ್ಬೋದು. ಇಲ್ಲ, ಈಗ ನಾವು ಮಾಡಿದ ಹಾಗೆ ಎರಡನ್ನೂ ಒಟ್ಟಿಗೆ ಹಾಕಿ ಕೂಡ ಫ್ರೈ ಮಾಡ್ಬೋದು. ಈಗ ಸಾಸಿವೆ ಹಾಗೂ ಮೆಂತೆಕಾಳುಗಳು ಚೆನ್ನಾಗಿ ಫ್ರೈ ಆಗಿದೆ. ಗ್ಯಾಸ್ ಸ್ಟವನ್ನು ಆಫ್ ಮಾಡೋಣ. ಈಗ ನಾವು ಫ್ರೈ ಮಾಡಿಟ್ಟಿದ್ದ ಬ್ಯಾಡಗಿ ಮೆಣಸಿನ್ಕಾಯಿಗಳು ಕೂಲ್ ಆಗಿದೆ. ಇದನ್ನು ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀವಿ. ಯಾಕೆ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀವಿ ಅಂದರೆ, ಕೆಲವು ಸಲ ಇಡೀ ಮೆಣಸಿನ್ಕಾಯಿ ಹಾಕಿದರೆ ಅದು ಬೇಗ ಪುಡಿ ಆಗಲ್ಲ. ಅದಕ್ಕೋಸ್ಕರ ಈ ಥರ ಕಟ್ ಮಾಡಿ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿದರೆ ಈಸಿ ಆಗುತ್ತೆ. ಈಗ ಫ್ರೈ ಮಾಡಿ ಇಟ್ಟಿದ್ದ ಬ್ಯಾಡಗಿ ಮೆಣಸಿನ್ಕಾಯಿನ ತರಿಯಾಗಿ ಪುಡಿ ಮಾಡಿದ್ವಿ.
ಹಾಗೆ ನೆಕ್ಸ್ಟ್ ಟ್ರಿಪ್ಪಲ್ಲಿ ಫ್ರೈ ಮಾಡಿಟ್ಟಿದ್ದ ಸಾಸಿವೆ ಕಾಳುಗಳು ಹಾಗೆ ಮೆಂತೆ ಕಾಳುಗಳನ್ನು ಕೂಡ ಒಂದು ರೌಂಡ್ ಚೆನ್ನಾಗಿ ಮಿಕ್ಸಿಯಲ್ಲಿ ಪುಡಿ ಮಾಡಿದ್ವಿ. ಈಗ ಫೈನಲ್ ರೌಂಡ್ ಪುಡಿ ಮಾಡ್ತಾ ಇದ್ದೀವಿ. ಈಗಷ್ಟೇ ಪುಡಿ ಮಾಡಿದ ಸಾಸಿವೆ ಮತ್ತು ಮೆಂತೆ ಕಾಳು ಜೊತೆಗೆ ಮೊದಲು ತರಿತರಿಯಾಗಿ ಪುಡಿ ಮಾಡಿಟ್ಟಿದ್ದ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿನ ಮಿಕ್ಸ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀವಿ. ಇದರ ಜೊತೆಗೆ 10 ಗ್ರಾಮ್ಸ್ ಆಗುವಷ್ಟು ಅರಶಿನ ಪುಡಿ 10 ಗ್ರಾಮ್ಸ್ ಟರ್ಮರಿಕ್ ಪುಡಿನ ಹಾಕಿದ್ವಿ. ಅಡ್ಗೈ ಉಪ್ಪಿನಕಾಯಿಗೆ 10 ಗ್ರಾಮ್ಸ್ ಆಗುವಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ 10 ಗ್ರಾಮ್ಸ್ ಕಾಳು ಮೆಣಸಿನ ಪುಡಿ ಬೇಕಾದರೂ ಹಾಕ್ಬೋದು, ಅದು ಆಪ್ಷನಲ್, ನಾವಿಲ್ಲಿ ಆ್ಯಡ್ ಮಾಡಿಲ್ಲ. ಈಗ ಎಲ್ಲ ಮಿಶ್ರಣವನ್ನು ಒಂದು ಸಲ ಚೆನ್ನಾಗಿ ಪುಡಿ ಮಾಡಿದ್ವಿ. ಫೈನಲ್ ಆಗಿ ನಮ್ಮ ಅಡ್ಗೈ ಮಸಾಲ ಪುಡಿ ರೆಡಿಯಾಗಿದೆ. ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ. ನಾವಿಲ್ಲಿ 1.5 ಲೀಟರ್ ಆಗುವಷ್ಟು ನೀರನ್ನು ತಗೊಂಡಿದ್ದೀವಿ. 1.5 ಲೀಟರ್ ವಾಟರ್. ಅದಕ್ಕೆ 100 ಗ್ರಾಮ್ಸ್ ಸಾಲ್ಟನ್ನು ಆ್ಯಡ್ ಮಾಡಿದ್ದೀವಿ. 100 ಗ್ರಾಮ್ಸ್ ಆಗುವಷ್ಟು ಉಪ್ಪನ್ನು ಹಾಕಿದ್ದೀವಿ. ಈಗ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಮಾವಿನಕಾಯಿ ಹುಳಿ ಜಾಸ್ತಿ ಇದ್ದರೆ ಉಪ್ಪು ಕೂಡ ಜಾಸ್ತಿ ಹಾಕಬೇಕು. ಈಗ ನೀರು ಚೆನ್ನಾಗಿ ಕುದಿತು, ಬಾಯ್ಲ್ ಆಯಿತು. ಈಗ ಕೂಡಲೇ ಕಟ್ ಮಾಡಿಟ್ಟಿದ್ದ ಮಾವಿನಕಾಯಿ ಹೋಳುಗಳನ್ನು ಹಾಕಿ ಗ್ಯಾಸ್ ಸ್ಟವನ್ನು ಆಫ್ ಮಾಡಿಬಿಟ್ಟು ಇದನ್ನು 15 ಮಿನಿಟ್ಸ್ ಮುಚ್ಚಿ ಇಡಬೇಕು. ಉಪ್ಪು ನೀರಲ್ಲಿ ಮಾವಿನಕಾಯಿ ಹೋಳುಗಳನ್ನು ಕುದಿಸ್ಬಾರ್ದು, ಯಾಕಂದರೆ ಕೆಲವೊಂದು ಸಲ ಮಾವಿನಕಾಯಿ ಹೋಳುಗಳು ಕರಗಿ ಹೋಗಿಬಿಡುತ್ತೆ. ಈಗ 15 ಮಿನಿಟ್ಸ್ ಆಯಿತು, 15 ನಿಮಿಷ ಆಯಿತು ಮುಚ್ಚಿಟ್ಟು. ನೀವು ನೋಡ್ಬೋದು ನಮ್ಮ ಮಾವಿನಕಾಯಿ ಹೋಳುಗಳು ಲಿಟಲ್ ಬಿಟ್ ಯೆಲ್ಲೋ ಕಲರ್ ಆಗಿದೆ, ಹಳದಿ ಕಲರ್ ಆಗಿದೆ. ಈಗ ಈ ಹೋಳುಗಳನ್ನೆಲ್ಲ ತೆಗೆದು ಬೇರೆ ಪಾತ್ರಕ್ಕೆ ಹಾಕ್ತಾ ಇದ್ದೀವಿ. ಈಗ ಉಳಿದಿರೋ ಉಪ್ಪಿನ ನೀರು ವೇಸ್ಟ್ ಅಲ್ಲ, ಈ ಉಪ್ಪು ನೀರನ್ನು ಬಳಸ್ಕೊಂಡ್ಬಿಟ್ಟು ನಾವು ಅಡ್ಗೈ ಉಪ್ಪಿನಕಾಯಿಯ ರಸವನ್ನು ಮಾಡ್ತೀವಿ. ಈಗ ಉಪ್ಪು ನೀರು ಕೂಡ ಕಂಪ್ಲೀಟಾಗಿ ಕೂಲ್ ಆಗಿದೆ, ತಣ್ಣಗಾಗಿದೆ. ಇದಕ್ಕೆ ನಾವು ಮಾಡಿದ ಅಡ್ಗೈ ಮಸಾಲ ಪುಡಿನ ಹಾಕ್ತಾ ಇದ್ದೀವಿ. ಈಗ ಎಲ್ಲ ಪುಡಿನ ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಒಂದ್ಸಲಿ ಮಿಕ್ಸ್ ಮಾಡಬೇಕು. ಯಾವುದೇ ಥರದ ಗಂಟುಗಳು ಇರಬಾರ್ದು. ಬಿಸಿನೀರಲ್ಲಿ ನೆನೆಸಿಟ್ಟಿದ್ದ ಮಾವಿನಕಾಯಿ ಹೋಳುಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ. ಮದುವೆ ಮನೆಯ ಮಾವಿನಕಾಯಿ ಅಡ್ಗೈ ರೆಡಿ ಆಗ್ತಾ ಇದೆ. ಈಗ ನಮ್ಮ ಮಾವಿನಕಾಯಿ ಅಡ್ಗೈಗೆ ಒಂದು ಒಳ್ಳೆ ಇಂಗಿನ ಒಗ್ಗರಣೆನ ಹಾಕಬೇಕು. ಅದಕ್ಕೆ ನಾನು ಒಂದು ಸಣ್ಣ ಪಾತ್ರದಲ್ಲಿ 4 ಚಮಚ ಆಗುವಷ್ಟು 4 ಸ್ಪೂನ್ಸ್ ಆಗುವಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಈ ಎಣ್ಣೆಗೆ 2 ಚಮಚ ಆಗುವಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ. 2 ಸ್ಪೂನ್ಸ್ ಮಸ್ಟರ್ಡ್ ಸೀಡ್ಸ್. ಸಾಸಿವೆ ಎಲ್ಲ ಚಟಪಟ ಅಂತ ಅಂದಮೇಲೆ ಇದಕ್ಕೆ ಅರ್ಧ ಚಮಚ ಇಂಗಿನ ಪುಡಿನ ಹಾಕಿದ್ದೀನಿ. ಅಸಾಫೆಟಿಡಾ ಪೌಡರ್ 1/2 ಸ್ಪೂನ್. ಈಗ ನಮ್ಮ ಒಗ್ಗರಣೆ ರೆಡಿಯಾಗಿದೆ. ಈ ಒಗ್ಗರಣೆನ ನಮ್ಮ ಉಪ್ಪಿನಕಾಯಿ ಪಾತ್ರಕ್ಕೆ ಹಾಕಿದ್ವಿ. ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ. ಸೊ ಫ್ರೆಂಡ್ಸ್, ನಮ್ಮ ಮಾವಿನಕಾಯಿ ಅಡ್ಗೈ ರೆಡಿಯಾಗಿದೆ. ಈಗ ನೀವು ನೋಡ್ಬೋದು ನಮ್ಮ ಉಪ್ಪಿನಕಾಯಿ ರಸ ಸ್ವಲ್ಪ ನೀರು ಅನಿಸ್ತಾ ಇದೆ, ವಾಟರಿ ಅಂತ. ಬಟ್ ಇದು 2 hours ಆದಮೇಲೆ, 2 ಗಂಟೆ ಆದಮೇಲೆ ಆಟೋಮೆಟಿಕಲಿ ನಮ್ಮ ಅಡ್ಗೈ ಉಪ್ಪಿನಕಾಯಿ ರಸ ಸ್ವಲ್ಪ ದಪ್ಪ ಆಗುತ್ತೆ. ಈಗ ಮಾಡಿ 2 ಗಂಟೆ ಆಯಿತು. ನೀವು ನೋಡ್ಬೋದು ನಮ್ಮ ಮಾವಿನಕಾಯಿ ಅಡ್ಗೈ ರಸ ದಪ್ಪ ಆಗಿದೆ.
ಇದು ನಮ್ಮ ಅಡ್ಗೈಯ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಸೊ ಫ್ರೆಂಡ್ಸ್, ನಮ್ಮ ಮಾವಿನಕಾಯಿ ಅಡ್ಗೈ ಊಟ ಮಾಡೋಕ್ಕೆ ರೆಡಿಯಾಗಿದೆ. ಈ ಮಾವಿನಕಾಯಿ ಉಪ್ಪಿನಕಾಯಿನ ರೆಫ್ರಿಜರೇಟ್ರಲ್ಲಿ ಇಟ್ಟರೆ ಸುಮಾರು 1 ತಿಂಗಳ ತನಕ ಬಳಸ್ಕೋಬಹುದು. ಒಳ್ಳೆ ಘಮ 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 ಅಂತ ಪರಿಮಳ ಬರ್ತಾ ಇದೆ. ಈ ಉಪ್ಪಿನಕಾಯಿನ ಮೊಸರನ್ನ ಜೊತೆ ತಿನ್ನೋಕ್ಕೆ, ಹಾಗೆ ಕುಚ್ಚಲಕ್ಕಿ ಗಂಜಿ ಜೊತೆ ತಿನ್ನೋಕ್ಕೆ, ಅರ್ಜೆಂಟಲ್ಲಿ ಇಡ್ಲಿ ದೋಸೆ ಜೊತೆ ತಿನ್ನೋಕ್ಕೂ ಕೂಡ ಸೂಪರಾಗಿರುತ್ತೆ. ಈ ಉಪ್ಪಿನಕಾಯಿನ ಯಾಕೆ ಮಾವಿನಕಾಯಿ ಅಡ್ಗೈ ಅಂತಾರೆ ಅಂದರೆ, ನಾವಿಲ್ಲಿ ಮಾವಿನಕಾಯಿ ಹೋಳುಗಳನ್ನು ಬೇಯಿಸಿ ಉಪ್ಪಿನಕಾಯಿ ಮಾಡಿರೋದಲ್ವಾ. ಸೊ ಯಾವುದನ್ನೇ ಆಗಲಿ ಬೇಯಿಸಿ ಉಪ್ಪಿನಕಾಯಿ ಮಾಡಿದರೆ ಅದನ್ನು ಅಡ್ಗೈ ಅಂತ ಕರೀತಾರೆ. ಹಿಂದೆ ಕೂಡ ನಾನು ನೆಲ್ಲಿಕಾಯಿ ಸೀಸನಲ್ಲಿ ನೆಲ್ಲಿಕಾಯಿ ಅಡ್ಗೈನ ನಿಮಗೆ ಮಾಡಿ ತೋರಿಸಿದ್ದೆ. ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಖಂಡಿತ ನೀವು ಆ ವಿಡಿಯೋವನ್ನು ಕೂಡ ನೋಡಿ. ಈ ಮಾವಿನಕಾಯಿ ಅಡ್ಗೈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಖಂಡಿತ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.